ಆ ಗುರುತ್ವ ಎಲ್ಲರಲ್ಲಿ ಇದೆ. ಅದನ್ನು ಗುರುತಿಸ್ತಕ್ಕಂಥವನು, ಮಾರ್ಗ ತೋರಿಸ್ತಕ್ಕಂಥವ್ನು ಯಾರಪ್ಪ ಅಂದ್ರೆ ಗುರುನಾಥ. ಅಂಥ ಗುರುವಂದನ ಕಾರ್ಯಕ್ರಮವನ್ನ ನೀವು ಇಟ್ಕೊಂಡಿದ್ದೀರಿ ಪುಣ್ಯಾತ್ಮನೆ. ನೀವು ಭಾಗ್ಯವಂತರು. ಶ್ರಾವಣ ಮಾಸದೊಳಗೆ ಗುರುವಂದನ ಕಾರ್ಯಕ್ರಮ ಇಟ್ಕೊಂಡಿದ್ರಿ. ಅವರ ಸಂಕಲ್ಪ ಬಹಳ ಅದಾವೆ, ಅದ್ದವ್ರಿಗೆ ಬಹಳ ಸಮಯ. ಈಗಾಗಲೇ ಜನಪ್ರತಿನಿಧಿಗಳು ಬಂದು ತಮ್ಮ ಆಶಯವನ್ನು ವ್ಯಕ್ತಪಡಿಸಿದರೆ ನೀವೆಲ್ಲರೂ ಕೂಡ ಈ ಸಂದರ್ಭದೊಳಗೆ ದುಡಿದಿರಿ. ನಿಮಗೆಲ್ಲರಿಗೂ ಕೂಡ ನಾ ಗುರುನಾಥ ಇನ್ನೂ ಶಕ್ತಿಯನ್ನು ಕೊಡಲಿ. ಗುರು ಯಾವುದೇ ರೂಪದಿಂದ ಬರ್ತಾನೆ ಅಂದ್ರೆ ನಾವು ಸ್ವಾಗತ ಮಾಡ್ಕೋಬೇಕಾಗ್ತತಿ. ಗುರು ಯಾವುದೇ ರೀತಿಯಿಂದ ಯಾವ ಸಮಯದೊಳಗೆ ಬರ್ತಾನೆ ಅವಾಗ ಕೂಡ ನಾವು ಸ್ವಾಗತವನ್ನು ಮಾಡ್ಕೋಬೇಕಾಗ್ತತಿ. ಅವರ ಪಾದ ಪೂಜೆಯನ್ನು ಮಾಡಬೇಕಾಗ್ತತಿ. ನೀವೆಲ್ಲರೂ ಬಹಳ ಸಂತೋಷದಿಂದ ಗುರು ಪೂಜೆಯನ್ನು ಇಟ್ಕೊಂಡಿದ್ದೀರಿ. ಗುರು ವಂದನ ಅಂತಂದ್ರೆ ಏನು ಅಂದ್ರೆ ಶ್ರಾವಣ ಮಾಸದೊಳಗೆ ಒಂದು ಗುರು ಪೂಜೆಯನ್ನು ಮಾಡ್ತಕ್ಕಂಥದ್ದು. ಅದನ್ನು ಕಣ್ತುಂಬ ನೋಡಿ ಸಂತೋಷದಿಂದ ತಾವೆಲ್ಲರೂ ಕೂಡ ಆ ಗುರುಮಾರ್ಗವನ್ನ ತಾವು ಅನುಸರಿಸಿ ಬಹಳ ದೊಡ್ಡ ಕಾರ್ಯಕ್ರಮ ಈ ಅನೇಕ ಪುಷ್ಪಗಿರಿಯಲ್ಲಿ ಇವತ್ತು